ಅಯ್ಯೋ ಇದನ್ನೆಲ್ಲ ಅಣ್ಸೋಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ನೋಡ್ದ, ಇದೇ ತರಾನೇ ನಾವು ಆಡೋ ಒಂದೊಂದು ಮಾತು ಕೂಡ ಮತ್ತೆ ಅದನ್ನ ಅಣ್ಸೋದಕ್ಕಾಗೋದಿಲ್ಲ. ಅಯ್ಯೋ ಅಯ್ಯಯ್ಯೋ, ಎಲ್ಲ ಸಕ್ಕರೆನೂ ನೀರೊಳಗೆ ಬಿದ್ದೋಯ್ತಲ್ಲ. ಅಮ್ಮ ಬರೋ ಅಷ್ಟೊತ್ತಿಗೆ ಎಲ್ಲ ತೆಗೆದು ಬಿಡೋಣ. ಈ ಮನುಷ್ಯರೆಲ್ಲರೂ ಅವನ್ನ ಗಾಯಗೊಳಿಸಿದ್ರು, ಅವನ ಹೃದಯವನ್ನ ಮುರಿದಾಕಿದ್ರು. ಆದ್ರೆ ಯೇಸಪ್ಪನ ಮಾತು ಅವನನ್ನ ಸಂತೈಸ್ತು, ಅವನ್ನ ಆದರಿಸ್ತು, ಸಮಾಧಾನ ಪಡಿಸ್ತು. ಅವನು ಬಹಳ ಹ್ಯಾಪಿಯಾಗಿ ಒಂದು ಹೊಸ ಜೀವಿತವನ್ನ ಪ್ರಾರಂಭಿಸ್ತಾ. ನಿಮ್ಮ ಥರನೇ ಇರೋ ಚಿಕ್ಕ ಪುಟಾಣಿ ಮಕ್ಕಳು ಏಸಪ್ಪ ಬಗ್ಗೆ ನೀವು ಹೇಳಬೇಕು. ಭಕ್ತಿ ವೃದ್ಧಿಯನ್ನು ಉಂಟು ಮಾಡೋ ಮಾತನ್ನ ಹೇಳಬೇಕು. ಈ ಜಾಗ ಎಷ್ಟು ಸುಂದರವಾಗಿದೆ ಅಲ್ವಾ? ಹೌದು ಪ್ರೆಸಿಲ್ಲಾ, ನಾವಿಬ್ಬರೇ ಮಾತಾಡ್ತಾ ಇದೀವಲ್ವಾ, ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇದಾರಲ್ವಾ, ಅವ್ರಿಗೆಲ್ಲ ಒಂದು ಹಾಯ್ ಹೇಳೋಣವಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮೆಲ್ಲರನ್ನು ನೋಡೋದು ತುಂಬಾನೇ ಸಂತೋಷ. ಬನ್ನಿ ಊಟ ಮಾಡೋಣ. ತುಂಬಾ ಫ್ರೂಟ್ಸ್ ಇದೆ, ಬನ್ನಿ ಎಲ್ಲರೂ ತಗೊಂಡು ತಿನ್ನೋಣ. ಅಮ್ಮ, ಇದೇನಮ್ಮ ಬರೀ ಇಷ್ಟೊಂದು ಫ್ರೂಟ್ಸ್ಗಳನ್ನ ಇಟ್ಕೊಂಡಿದ್ದೀರಾ? ಹೇ ಪ್ರೆಸಿಲ್ಲಾ, ಏನು ಪಿಜ್ಜಾ ಬರ್ಗರು ಇದೆಲ್ಲ ಇಲ್ಲ ಅಂತ ಚಿಂತೆ ಮಾಡೋ ತರ ಇದೆ? ಸುಮ್ನೆ ಇರೋ ಮಿಕ್ಕಿ, ಅಮ್ಮನ್ ಗೊತ್ತಾಗ್ದಂಗ್ ನಾವು ಹೊರಗಡೆ ಹೋಗ್ಬಿಟ್ಟು ತಿನ್ಕೊಂಡ್ ಬಂದ್ಬಿಡೋಣ. ನೀವಿಬ್ಬರು ಏನ್ ಮಾತಾಡ್ಕೊತಾ ಇದ್ದೀರಾ? ಹಂಗೆಲ್ಲ ಏನೂ ಇಲ್ಲಪ್ಪ. ಈ ಫ್ರೂಟ್ಸ್ ಎಲ್ಲ ವಾಶ್ ಮಾಡಬೇಕು, ನೀರು ಬೇಕು, ನಾನು ಹೋಗಿ ತಗೊಬರ್ತೀನಿ. ಅಮ್ಮ ಇರಿ ಅಮ್ಮ, ನಾನೋಗಿ ನೀರು ಇಟ್ಕೊಂಡ್ ಬರ್ತೀನಿ. ಇಲ್ಲ ಪ್ರಸಿಮ, ಇದು ಮಡಿಕೆ, ಇದು ಒಡೆದೋಗ್ಬಿಟ್ರೆ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ನಾನೇ ಹೋಗಿ ತಗೊಬರ್ತೀನಿ. ಅಮ್ಮ ಪ್ಲೀಸ್ ಅಮ್ಮ, ನಾನೇ ಹೋಗಿ ತಗೊಂಡ್ಬರ್ತೀನಿ. ಹೇಳೋದನ್ನ ಕೇಳು ಪ್ರಿಸಿಲ್ಲ. ಯಾವಾಗಲೂ ಏನಾದರೂ ಹೇಳ್ತಾನೆ ಇರ್ತೀರಾ, ನನ್ನನ್ನು ನೀವು ಫ್ರೀಯಾಗೇ ಬಿಡೋದಿಲ್ಲ. ನೀವು ಈ ಥರ ಮಾಡೋದು ನನಗೆ ಸ್ವಲ್ಪನೂ ಇಷ್ಟನೇ ಆಗೋದಿಲ್ಲಮ್ಮ. ಅಮ್ಮ ನೀವು ಬಿಡಿ, ನನ್ನ ಜೊತೆಗಿದ್ದು ನೋಡ್ಕೋತೀನಿ. ಆ ಮಡಿಕೆನ ನೀವು ಕೊಡಿ. ಹೇ ಲಾ 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 ಲಾ. ಹೇ ಪ್ರೆಸಿಲ್ಲಾ, ನೀನು ಹೋಗ್ಬಿಟ್ಟು ನೀರ್ ತಗೊಂಬಾ. ಹಾ ಓಕೆ ಮಿಕ್ಕಿ. ಓಕೆ ಹೋಗೋಣವಾ? ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಅಮ್ಮ ಹೇಳ್ದಂಗೆ ಆಗೋಯ್ತು ಮಿಕ್ಕಿ. ಹೌದು. ಸರಿ ಸರಿ, ಇವಾಗ ನಿನ್ನಿಂದ ಈ ಮಡ್ಕೆನ ಮತ್ತೆ ಜೋಡ್ಸಕ್ಕಾಗುತ್ತಾ? ಟ್ರೈ ಮಾಡಿ ನೋಡು. ಅಯ್ಯೋ ಇದನ್ನೆಲ್ಲ ಅಣ್ಸೋಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಆಗ್ತಾ ಇಲ್ಲ ಮಿಕ್ಕಿ. ಹೇ ನೋಡ್ದ, ಇದೇ ತರಾನೇ ನಾವು ಆಡೋ ಒಂದೊಂದು ಮಾತು ಕೂಡ ಮತ್ತೆ ಅದನ್ನ ಅಣ್ಸೋದಕ್ಕಾಗೋದಿಲ್ಲ. ನಾವು ಕೋಪದಲ್ಲಿ ಬೇಜಾರಲ್ಲಿರುವಾಗ ಮಾತನ್ನ ಹರಿಯ ಬಿಡಬಾರ್ದು. ಆಲೋಚಿಸದೆ ಯಾವ ಮಾತನ್ನು ಆಡಬೇಡಿ ಅಂತ ಬೈಬಲ್ ನಮ್ಗೆ ಹೇಳುತ್ತೆ. ಏನ್ ಹೇಳ್ತಿದ್ಯಾ ಮಿಕ್ಕಿ? ನಿಮ್ಮಮ್ಮ ಈ ತರ ಏನು ಕೂಡ ನಡಿಬಾರ್ದು, ನಿನ್ಗೇನು ಸಮಸ್ಯೆ ಆಗ್ಬಾರ್ದಂತಾನೆ ನಿನ್ನ ಹತ್ರ ಆ ತರ ಹೇಳಿದ್ದು. ಆದ್ರೆ ನೀನು ಅವ್ರಿಗೆ ಏನೆಲ್ಲ ಹೇಳಿ ನಿನ್ ಮಾತಿಂದ ಅವ್ರಿಗೆ ನೋವುಂಟು ಮಾಡ್ದೆ ಗೊತ್ತಾ? ನಾಲಿಗೆಯಲ್ಲಿ ಮರಣವು ಜೀವವು ಇದೆ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಹಾಗಾಗಿ ನಿನ್ ಮಾತುಗಳು ತುಂಬಾ ಮುಖ್ಯ. ಹೌದು ಮಿಕ್ಕಿ, ಸಾರಿ. ಇವಾಗ ಈ ಮಡ್ಕೆ ಹೊಡೆದೋಯ್ತಲ್ವಾ, ಅಮ್ಮನ ಹತ್ರ ಏನಾದ್ರೂ ಸುಳ್ಳು ಹೇಳ್ಬಿಡೋನ್ವಾ? ನೋ 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 ನೋ, ನಾವು ಯಾವತ್ತೂ ಅಪ್ಪನ ಹತ್ರ ಅಮ್ಮನ ಹತ್ರ ಎಲ್ಲ ಸುಳ್ಳು ಹೇಳ್ಬಾರ್ದು. ಇವಾಗ್ಲೂ ಕೂಡ ಒಬ್ಳು ಹುಡುಗಿ ಅಮ್ಮನ್ನ ವಂಚಿಸೋಣ ಅಂತ ಹೋಗಿ ಕೊನೆಗೆ ಏನಾಯ್ತು ಅಂತ ನೋಡೋಣವಾ? ನೋಡೋಣ. ಸರಿ, ಹಾಗಾದ್ರೆ ನೋಡೋಣ. ನನ್ಗೆ ಬಾಯಾರಿಕೆ ಆಗ್ತಿದೆ, ನೀರು ಕುಡ್ಕೊ ಬರ್ತೀನಿ. ಸಕ್ಕರೆ. ಅಯ್ಯೋ ಅಯ್ಯಯ್ಯೋ,
ಎಲ್ಲ ಸಕ್ಕರೆನೂ ನೀರೊಳಗೆ ಬಿದ್ದೋಯ್ತಲ್ಲ. ಅಮ್ಮ ಬರೋ ಅಷ್ಟೊತ್ತಿಗೆ ಎಲ್ಲ ತೆಗೆದು ಬಿಡೋಣ. ಅಯ್ಯಯ್ಯೋ ಬರ್ತಾ ಇಲ್ವಲ್ಲ. ಅಯ್ಯಯ್ಯೋ ಎಲ್ಲ ಕರಗೆ ಹೋಗಿದೆ, ಕೈಗೆ ಬರ್ತಾ ಇಲ್ಲ. ಏನು ಮಾಡೋದು? ಅಮ್ಮನ ಗೊತ್ತಾದ್ರೆ ಹೊಡಿತಾರೆ. ಏನು ಮಾಡೋದು? ಐಡಿಯಾ, ಎಲ್ಲ ನೀರನ್ನು ನಾನೇ ಕುಡ್ಕೊಬಿಟ್ರೆ ಅಮ್ಮನ ಗೊತ್ತಾಗಲ್ಲ. ಅಯ್ಯಯ್ಯೋ ಏನಮ್ಮ ಆಯ್ತು? ಹೊಟ್ಟೆ ತುಂಬಾ ನೋವ್ತಾ ಇದೆ ಅಮ್ಮ. ನೀನೇನಮ್ಮ ಮಾಡ್ದೆ? ಏನು ಮಾಡಿಲ್ಲಮ್ಮ. ಏಯ್ ನಿಜ ಹೇಳು, ಸುಳ್ಳು ಹೇಳ್ಬೇಡ. ಸಕ್ಕರೆ ತಿನ್ಬೇಕಂತ ಆಸೆ ಆಯ್ತಮ್ಮ, ಅದಕ್ಕೆ ಸಕ್ಕರೆ ಡಬ್ಬನ್ ತಗೊಳ್ಳೋಣ ಅಂತ ಹೋದೆ ಅಮ್ಮ. ಅದು ನೀರೊಳಗೆ ಬಿದ್ದೋಯ್ತು. ಈ ವಿಷಯ ನಿಮಗೆ ಗೊತ್ತಾದ್ರೆ ಹೊಡಿತೀರಾ ಅಂದ್ಬಿಟ್ಟು ಪೂರ್ತಿ ನೀರನ್ನ ಕುಡಿಯಕ್ ಟ್ರೈ ಮಾಡಿದೆ. ಓ ಅಷ್ಟೇ ವಿಷಯನಾ? ಅಮ್ಮನ ಹತ್ರ ಹೇಳಿದ್ರೆ ಅಮ್ಮ ಕ್ಷಮಿಸ್ತಾ ಇದ್ದೆ. ಅಮ್ಮನ ಹತ್ರ ಹೇಳ್ದಲೆ ಮರೆ ಮಾಡಿದ್ರಿಂದ ಎಷ್ಟು ಕಷ್ಟ ಪಡ್ತಿದ್ಯಾ? ಸಾರಿ ಅಮ್ಮ, ಇನ್ಮೇಲೆ ಈ ತರ ತಪ್ಪು ಸರಿ ಮಾಡಲ್ಲ ಅಮ್ಮ. ಪರವಾಗಿಲ್ಲ, ಸರಿ ಹೋಗುತ್ತೆ. ಓಕೆನಾ? ಇನ್ಮೇಲೆ ನನ್ನ ಮಾತಲ್ಲಿ ಗಮನವಾಗಿರ್ತೀನಿ. ಅಮ್ಮನ ಹತ್ರನೂ ಯಾವ ತಪ್ಪನ್ನು ಮರೆ ಮಾಡಲ್ಲ ಮಿಕ್ಕಿ. ಗುಡ್, ವೆರಿ ಗುಡ್ ಪ್ರಸಿಲಾ. ಫ್ರೆಂಡ್ಸ್, ನೀವು ಕೂಡ ಯಾವಾಗಲೂ ಮಾತಲ್ಲಿ ಗಮನದಿಂದ ಇರಿ. ಅಷ್ಟು ಮಾತ್ರ ಅಲ್ಲ, ಅಪ್ಪ ಅಮ್ಮನ ಹತ್ರ ಏನನ್ನು ಮರೆ ಮಾಡಬೇಡಿ. ಓಕೆ ಪ್ರಸಿಲಾ, ಬಾ ಹೋಗೋಣ. ಹಾ ಬಾ ಹೋಗೋಣ ಮಿಕ್ಕಿ. ಲಾ 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 ಲಾ. ಆ, ಅಮ್ಮ ಬಾಮ್ಮ. ಪ್ರಸಿ ಏನಮ್ಮ ಆಯ್ತು? ಯಾಕೆ ಈ ಥರ ಹೊಡ್ ಬರ್ತಿದ್ಯಾ? ಸಾರಿ ಅಮ್ಮ, ನೀವು ಹೇಳಿದ ಥರನೇ ನಾನು ಆ ಮಡ್ಕೆನ ಹೊಡೆದಾಕ್ಬಿಟ್ಟೆ ಅಮ್ಮ. ಸರಿ ಬಿಡು ಪ್ರೆಸಿ, ನಿನಗೇನು ಆಗಿಲ್ವಲ್ಲ. ಇನ್ಮೇಲೆ ಹಿಂಗೆ ಮಾಡಬೇಡ, ಸರಿನಾ? ನಾನು ಇನ್ಮೇಲೆ ಆ ಥರ ಮಾಡಲ್ಲ ಅಮ್ಮ. ವೆರಿ ಗುಡ್. ಸರಿ ಬನ್ನಿ, ಎಲ್ಲರೂ ಒಂದು ಗೇಮ್ ಆಡೋಣವಾ? ಯಾವ ಗೇಮ್ ಆಡೋದು ಮಿಕ್ಕಿ? ಕಣ್ಣ ಮುಚ್ಚಲೆ ಆಡೋಣವಾ? ಏ ಸೂಪರ್, ಜಾಲಿ ಆಗಿರುತ್ತೆ, ಬಾ ಆಟಾಡೋಣ. ಓಕೆ. ಏ ಏ ಏ ಏ. ನಾನು ಹೋಗಿ ಅವಸ್ಕೋತೀನಿ ಮಿಕ್ಕಿ. ನಾನು ಈ ಕಡೆ ಹೋಗ್ತೀನಿ. ಅಮ್ಮ ಅಯ್ಯಯ್ಯೋ, ಏನಾಯ್ತು ಪ್ರಸಿ? ಯಾಕೆ ಬಿದ್ಬಿಟ್ಟೆ? ಅಯ್ಯೋ ಅಮ್ಮ, ಬನ್ನಿ ಬನ್ನಿ. ಏನಮ್ಮ, ಏನಾಯ್ತು? ಯಾಕೆ ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಏನಾಯ್ತಮ್ಮ? ಕೈ ತೋರಿಸು, ಗಾಯ. ಅಯ್ಯೋ, ಕೈಯಲ್ಲಿ ರಕ್ತ ಬರ್ತಾ ಇದೆ ನೋಡು, ಬೇಗ ಬೇಗ ಹಾಕು. ರಕ್ತ ಎಲ್ಲ ಬಂದ್ಬಿಡ್ತಲ್ಲ, ಹಿಂಗ ಆಟ ಆಡ್ತೀಯ, ನೋಡ್ಕೊಂಡು ಆಟ ಆಡ್ಬೇಕಲ್ಲಮ್ಮ. ಹೌದು ಹೌದು, ಸ್ವಲ್ಪ ನೋಡ್ಕೊಂಡು ಆಟ ಆಡ್ಬೇಕಾಗಿತ್ತು. ಏನಿಲ್ಲ, ನಿಧಾನ ಅಮ್ಮ, ನೋಡ್ಕೊಂಡು ನಿಧಾನ ಇರು. ಇನ್ಮೇಲೆ ನೋಡ್ಕೊಂಡು ಆಟ ಆಡ್ಬೇಕು, ಓಕೆನಾ? ಸರಿ ಅಪ್ಪ. ನೋಡ್ದ ಮಿಕ್ಕಿ, ನಾವು ಅಪ್ಪ ಅಮ್ಮ ನನ್ಗೇನಾದ್ರೂ ಆದ್ರೆ ಎಷ್ಟು ಗಾಬರಿಯಿಂದ ಓಡ್ ಬರ್ತಾರ ನೋಡ್ದ? ಹೌದು, ಅದೇನೆ ಅಪ್ಪ ಅಮ್ಮನ ಪ್ರೀತಿ. ಹಾಗಾದ್ರೆ ಅಪ್ಪ ಅಮ್ಮ ಇಲ್ದೇ ಇರೋರ್ಗೆ ಯಾರ್ ಮಿಕ್ಕಿ ಪ್ರೀತಿ ತೋರ್ಸೋದು? ಸರಿ, ಅದನ್ನ ನಾವು ಒಂದು ಸ್ಟೋರಿ ಮೂಲಕ ನೋಡೋಣವಾ? ಹಾ ನೋಡೋಣ. ಹಲೋ ಮಕ್ಕಳೇ, ಇವತ್ತು ಬೆನ್ ಲೈಫಲ್ಲಿ ಏನಾಯ್ತು ಅಂತ ನೋಡೋಣವಾ? ಅವನ ವಯಸ್ಸು 11 ವರ್ಷ. ಅವನು 3rd ಸ್ಟ್ಯಾಂಡರ್ಡ್ ಓದ್ತಿದ್ದ. ಅವನಿಗೆ ಚಿಕ್ಕ ವಯಸ್ಸಲ್ಲೇ ಅವರಪ್ಪ ಸತ್ತೋಗ್ಬಿಟ್ರು. ಅಪ್ಪ ಇಲ್ಲ ಅಂದ್ರೆ ತುಂಬಾ ಕಷ್ಟ ಅಲ್ವಾ?
ಅದೇ ತರನೇ ಅವ್ರ ಮನೇಲಿ ಕೂಡ ತುಂಬಾ ಕಷ್ಟಪಟ್ರು. ಅವ್ರಮ್ಮ ಮನೆ ಕೆಲಸ ಮಾಡ್ಕೊಂಡು ಇವನ್ನ ಬೆಳೆಸ್ತಾ ಇದ್ರು. ಒಂದಿನ ಇವನು ಸ್ಕೂಲ್ ಮುಗಿಸ್ಕೊಂಡು ವೇಗವಾಗಿ ಓಡ್ ಬಂದ. ಬ್ಯಾಗ್ನ ಇಟ್ಬಿಟ್ಟು ಅಮ್ಮನ ಹತ್ರ ಹೇಳ್ದ, ಅಮ್ಮ ನಂಗೆ ಹೊಟ್ಟೆ ಸೀತಾ ಇದೆ, ಏನಾದ್ರೂ ತಿನ್ನಕ್ ಕೊಡಿ ಅಮ್ಮ. ಅವಾಗ ಅವ್ರಮ್ಮ ಹೇಳಿದ್ರು, ಏ ಬೆನ್ನಿ, ನೈಟಿಗೆ ಮಾತ್ರ ಊಟ ಇದೆ ಕಣೋ, ಅದು ಕೂಡ ಗಂಜಿ ಇದೆ ಅಂತ ಹೇಳುವಾಗ ಅವನು, ಅಮ್ಮ ನನಗೆ ತುಂಬ ಹೊಟ್ಟೆ ಸೀತಾ ಇದೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ. ಅದನ್ನ ನೋಡ್ಬಿಟ್ಟು ಅವ್ರಮ್ಮ, ಅಯ್ಯೋ ನನ್ನ ಮಗಂಗೆ ಒಂದೊತ್ತು ಕೂಡ ಒಳ್ಳೆ ಊಟ ಕೊಡಕ್ಕಾಗ್ತಿಲ್ವಲ್ಲ, ಹೇಗಾದ್ರೂ ಅವನಿಗೆ ಒಳ್ಳೆ ಊಟ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಈ ಗ್ರಾಮನ ಬಿಟ್ಬಿಟ್ಟು ಒಂದು ಪಟ್ಟಣಕ್ಕೆ ಹೋಗೋಣ, ಸಿಟಿಗೆ ಹೋಗೋಣ ಅಂತ ಅನ್ಬಿಟ್ಟು ಬೆನ್ನಿನೂ ಕೂಡ ಕರ್ಕೊಂಡು ಪಟ್ಟಣಕ್ಕೆ, ಸಿಟಿಗೆ ಹೊರಟ್ಬಿಟ್ರು. ಅಲ್ಲಿ ಹೋಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ, ಮಗನ ಓದಿಸ್ತಾ ಇದ್ದಾರೆ. ದಿಢೀರಂತ ಒಂದಿನ ಅವ್ರಮ್ಮಂಗೆ ಜ್ವರ ಬಂತು. ಈ ಬೆನ್ನಿಗೆ ಪಕ್ಕದಲ್ಲಿ ಕುತ್ಕೊಂಡು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಊರಲ್ಲಿ ಅವನಿಗೆ ಯಾರೂ ಗೊತ್ತಿಲ್ಲ, ಯಾವೊಬ್ಬ ಮನುಷ್ಯನು ಕೂಡ ಗೊತ್ತಿಲ್ಲ. ಅವನು ಅವರಮ್ಮ ಜ್ವರ ಬಂದು ಹಾಗೆ ಮಲ್ಕೊಂಡಿರುವಾಗ ಇವನ್ ಪಕ್ಕದಲ್ಲಿ ಕುತ್ಕೊಂಡು, ಅಮ್ಮ ಪ್ಲೀಸ್ ಅಮ್ಮ ಎದ್ದೇಳಿ ಅಮ್ಮ, ಅಮ್ಮ ಪ್ಲೀಸ್ ಎದ್ದೇಳಿ ಅಮ್ಮ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಅವ್ರಮ್ಮಂಗೆ ಆಗ್ತಾ ಇಲ್ಲ, ಯಾಕಂದ್ರೆ ಜ್ವರ ಜಾಸ್ತಿ ಆಗ್ಬಿಡ್ತು. ಆಸ್ಪತ್ರೆಗೆ ಹೋಗ್ ಕೂಡ ಇವಾಗ ದಾರಿ ಇಲ್ಲ, ದುಡ್ಡು ಕೂಡ ಇಲ್ಲ. ಅವ್ರಮ್ಮಂಗೆ 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, ಇವನು ಪಕ್ಕದಲ್ಲಿ ಕುತ್ಕೊಂಡು ಅಳ್ತಾನೆ ಇದ್ದ, ಅಮ್ಮ ಎದ್ದೇಳಿ ಅಮ್ಮ, ಅಮ್ಮ ಎದ್ದೇಳಿ ಅಮ್ಮ ಅಂತ ಹೇಳಿ. ಒಂದಿನ ದಿಢೀರಂತ ಅವ್ರ ಅಮ್ಮನೂ ಕೂಡ ಸತ್ತೋಗ್ಬಿಟ್ರು. ಅಪ್ಪ ಅಮ್ಮ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಅಲ್ಲ. ಅವಾಗ ಅವನಿಗೆ ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ. ಒಂದು ದೊಡ್ಡ ಪ್ರದೇಶದಲ್ಲಿ, ಒಂದು ದೊಡ್ಡ ಸಿಟಿಯಲ್ಲಿ ಒಬ್ಬ ಚಿಕ್ಕ ಹುಡುಗನ್ ಬಿಟ್ರೆ ಯಾವ ಥರ ಇರುತ್ತೆ. ಅವನಿಗೆ ತುಂಬ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯಿತು. ಆಗ ಅವನು ಯಾರ ಥರನಾದರೂ ಹೋಗಿ, ಅಣ್ಣ ತುಂಬ ಹೊಟ್ಟೆ ಹಸಿತಾ ಇದೆ, ಏನಾದರೂ ತಿನ್ನಕ್ಕೆ ತೆಕ್ಕೊಡಿ ಅಂತ ಕೇಳಿದ್ರೆ, ಐ ಹೋಗೋ ಭಿಕ್ಷುಕ, ಚೆನ್ನಾಗೇ ಇದೆಯಾ ಅಂತ ಹೇಳುವಾಗ ಅವನು ಹತ್ಕೊಂಡೇ ಬರ್ತಾ ಇದ್ದ. ಎಲ್ಲರೂ ಅವನ್ನ ಬೈತಾ ಇದ್ರು. ಒಂದಿನ ಅವನಿಗೆ ತುಂಬಾನೇ ಹೊಟ್ಟೆ ಸೀತಾ ಇತ್ತು. ಅವಾಗ ಏನ್ ಮಾಡ್ದ ಅಂದ್ರೆ, ಒಂದು ವಡೆ ಅಂಗಡಿಲಿ ವಡೆ ಸುಡ್ತಾ ಇದ್ರು. ಅವಾಗ ಅವನು ಹಂಗೇನೆ ಗೊತ್ತಾಗ್ದಂಗೆ ಕೈ ಹಾಕ್ಬಿಟ್ಟು ಇನ್ನೇನು ವಡೆ ತಗೋಬೇಕು, ಅಷ್ಟೊಳಗಡೆ ಅಂಗಡಿಯವ್ರನ್ನ ಹಿಡ್ಕೊಂಡು ಅವನ್ನ ಚೆನ್ನಾಗಿ ಹೊಡೆದು, ಏಯ್ ವಡೆ ಕದೀತಾ ಇದೆಯೇನೋ ಅಂತ ಚೆನ್ನಾಗಿ ಬೈತಾ ಇದ್ರು. ಅವನು ಜೋರಾಗಿ ಅಳ್ತಿದ್ದ. ನನಗೆ ಅಮ್ಮನೂ ಇಲ್ಲ, ನನಗೆ ಅಪ್ಪನೂ ಇಲ್ಲ, ನನಗೆ ತುಂಬ ಹೊಟ್ಟೆ ಹಸೀತಾ ಇದೆ, ನಾನು ಯಾರ ಹತ್ರ ಕೇಳಿದ್ರು ಏನು ಊಟ ಕೊಡ್ತಾ ಇಲ್ಲ, ನನ್ನನ್ನು ಎಲ್ಲರೂ ಬೈತಾರೆ, ನನ್ನ ಮನಸ್ಸೇ ಒಡೆದೋಗಿದೆ, ನನ್ನನ್ನು ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ತುಂಬಾನೇ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದ. ಆಮೇಲೆ ಲೋಕದಲ್ಲಿರೋ ಎಲ್ಲ ಮನುಷ್ಯರನ್ನು ದ್ವೇಷ ಮಾಡಕ್ ಸ್ಟಾರ್ಟ್ ಮಾಡ್ದ. ಯಾರ್ಯಾರಿದಾರೋ ಎಲ್ಲ ಮನುಷ್ಯರ ಮೇಲೂ ಸಿಟ್ ಮಾಡ್ಕೋತಾ ಇದ್ದ. ಒಂದಿನ ಅವನು ನೈಟು ಮಲ್ಗೋದೇ ಇಲ್ಲ, ಯಾಕೆಂದ್ರೆ ಅವನಿಗೆ ಮನೆ ಏನು ಇಲ್ವಲ್ಲ. ಹಾಗಾಗಿ ಒಂದಿನ ನೈಟು ಅವನು ಹಾಗೆ ಬೀದಿ ಬೀದಿ ಅಲಿತಾ ಇರೋನು. ಒಂದಿನ ನೈಟು ಹೀಗೆ ನಡ್ಕೊಂಡು ಹಾಗೆ ಗುಣ್ಗುಡ್ಕೊಂಡು, ನನಗೆ ಯಾರೂ ಇಲ್ಲ, ನಾನೇನು ಮಾಡೋದೋ ಗೊತ್ತಿಲ್ಲ ಅಂತ ಹೋಗ್ತಾ ಇರ್ಬೇಕಾದ್ರೆ ದಿಢೀರಂತ ದೂರದಲ್ಲಿ ಒಂದು ಲೈಟ್ ಉರಿತಾ ಇದೆ. ದಿನ ನಾನು ಇದೇ ಬೀದಿಲೇ ನಡ್ಕೊಂಡು ಹೋಗ್ತೀನಿ, ಈ ಥರ ಲೈಟೇ ನೋಡಿಲ್ವಲ್ಲ ಅಂತ ಅಂದ್ಬಿಟ್ಟು ವೇಗವಾಗಿ ಓಡಿ ಓಡಿ ಆ ಲೈಟ್ ಹತ್ರ ಹೋದ. ಅಲ್ಲಿಗೆ ಹೋಗಿ ಅಲ್ಲೊಂದು ಡೋರ್ ಇತ್ತು, ಅದನ್ನ ಓಪನ್ ಮಾಡಿ ನೋಡಿದ್ರೆ ಅದೊಂದು ಚರ್ಚು. ಅಲ್ಲಿ ನೈಟ್ ಪ್ರೇಯರ್ ನಡೀತಾ ಇತ್ತು. ಇವನು ಆ ಹಿಂದೆ ಚರ್ಚ್ಗೆಲ್ಲ ಹೋಗೇ ಇಲ್ಲ. ಸರಿ, ಅಲ್ಲಿ ಏನ್ ನಡೀತಾ ಇದೆ ನೋಡೋಣ ಅಂತ ನೋಡುವಾಗ ಒಳಗಡೆ ಒಂದು ಸುಂದರವಾದ ಹಾಡಾಡಿದ್ರು. ಹಾಡಾಡಿದ್ಮೇಲೆ ಪ್ರಸಂಗ ಮಾಡ್ತಾರೆ ಅಂತ ಅನ್ಬಿಟ್ಟು ಒಬ್ರು ಪಾಸ್ಟರ್ನ ಕರೆದ್ರು. ಆ ಪಾಸ್ಟರು ಬಂದ್ಬಿಟ್ಟು ಬೈಬಲ್ ತೆರೆದ್ಬಿಟ್ಟು ಹೇಳಿದ್ರು, ಮೊದಲನೇದಾಗಿ ಇಲ್ಲಿರೋಂಥ ನಿಮ್ಮೆಲ್ಲರನ್ನು ಏಸಪ್ಪ ಪ್ರೀತಿಸ್ತಾರೆ ಅಂತ. ಇವನು ಯೋಚನೆ ಮಾಡ್ದ, ಈ ಲೋಕದಲ್ಲಿರೋ ಎಲ್ರೂ ನನ್ನ ದ್ವೇಷ ಮಾಡ್ತಾರೆ, ಆದ್ರೆ ಇವ್ರು ಯಾರೋ ಏಸಪ್ಪ ಅಂತ ಹೇಳ್ತಾರೆ, ಅವ್ರು ನನ್ನ ಪ್ರೀತಿಸ್ತಾರಂತೆ ಅಂತ ಅನ್ಬಿಟ್ಟು ಅವನಂಗೆ ಯೋಚನೆ ಮಾಡ್ತಾ ಇದ್ದ. ಅವಾಗ ಅವರು ಹೇಳಿದ್ರು, ನೀವು ಸುಳ್ಳು ಹೇಳಿರ್ಬೋದು, ಕದ್ದಿರ್ಬಹುದು, ಯಾಕೆ ತುಂಬಾ ಪಾಪಗಳನ್ನ ಮಾಡಿರ್ಬಹುದು, ಆದ್ರೂ ಕೂಡ ಆ ಯೇಸು ನಿಮ್ಮನ್ನ ಪ್ರೀತಿಸ್ತಾರೆ ಅಂತ ಹೇಳಿದಾಗ ಇವನು, ನಾನು ಕದ್ದಿದ್ದೀನಿ, ಸುಳ್ಳು ಹೇಳಿದ್ದೀನಿ, ತುಂಬಾ ಪಾಪಗಳನ್ನೆಲ್ಲ ಮಾಡಿದ್ದೀನಿ, ಈ ಲೋಕದಲ್ಲಿರೋ ಎಲ್ರೂ ನನ್ನ ದ್ವೇಷ ಮಾಡ್ತಾರೆ, ಆದ್ರೆ ಯೇಸು ಮಾತ್ರ ನನ್ನ ಪ್ರೀತಿಸ್ತಾರೆ ಅಂತ ಇವ್ರು ಹೇಳ್ತಾ ಇದ್ದಾರಲ್ಲ, ಹೇಗೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಈ ಲೋಕ ನಾಶ ಆಗುವಂತ ಲೋಕ, ಆದ್ರೆ ನಾಶ ಆಗದೆ ಇರೋ ಜೀವಿತ ಇದೆ, ಅದುವೇ ಪರಲೋಕ, ಅದುವೇ ಹೆವೆನ್, ಅದುವೇ ಸ್ವರ್ಗ. ಆ ಪರಲೋಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಪರಿಶುದ್ಧರಾಗಿರೋರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಆ ಪರಲೋಕದಲ್ಲಿ ಪಾಪನೇ ಇಲ್ಲ, ಶಾಪನೇ ಇಲ್ಲ, ಹಸಿವೇ ಇಲ್ಲ, ಕಣ್ಣೀರೇ ಇಲ್ಲ, ಯಾವಾಗ್ಲೂ ಜಾಲಿಯಾಗಿರ್ಬಹುದು ಅಂತ
ಹೇಳಿದ ತಕ್ಷಣ ಈ ಬೆನ್ನಿಗೆ ಆಸೆ, ಅಯ್ಯೋ ನಾನು ಕೂಡ ಪರಲೋಕಕ್ಕೆ ಹೋಗ್ಬೇಕು, ಅಲ್ಲಿ ಹೋದ್ರೆ ಜಾಲಿ ಆಗಿರ್ಬೋದಲ್ಲ ಅಂತ ಅನ್ಕೋಬೇಕಾದ್ರೆ ಅವರು ಮತ್ತೆ ಹೇಳಿದ್ರು, ಪಾಪ ಮಾಡುವಂತ ಯಾರು ಕೂಡ ಪರಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅವಾಗಿನ ಯೋಚನೆ ಮಾಡ್ದ, ಅಯ್ಯಯ್ಯೋ ನಾನು ತುಂಬಾನೇ ಪಾಪ ಮಾಡ್ಬಿಟ್ಟಿದ್ದೀನಲ್ಲ, ಇವಾಗ ಏನ್ ಮಾಡೋದು ಅಂತ ಅನ್ಕೋಬೇಕಾದ್ರೆ ಅವ್ರು ಹೇಳಿದ್ರು, ನಾವೆಲ್ಲರೂ ಪಾಪ ಮಾಡಿದ್ದೀವಿ, ನಾವು ಆ ಪರಲೋಕಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಈ ಲೋಕವನ್ನು ಉಂಟು ಮಾಡಿದಂತ ಯೇಸು ಕ್ರಿಸ್ತನು ಭೂಮಿಗೆ ಬಂದು ಆತನು ರಕ್ತ ಸುರಿಸಿ ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟನು. ಯಾರ್ಯಾರು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಏಸಪ್ಪ ನನ್ನ ಪಾಪಗಳನ್ನ ಕ್ಷಮಿಸಿ ಅಂತ ಕೇಳ್ತಾರೋ ಅವ್ರ ಪಾಪಗಳನ್ನೆಲ್ಲ ಅವ್ರು ಕ್ಷಮಿಸಿ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳುವಾಗ ಅವನ ಹೃದಯದಲ್ಲಿ ದೊಡ್ಡ ಸಂತೋಷ ಬಂತು. ಈ ಯೇಸು ನನಗೋಸ್ಕರ ಸತ್ರ, ಈ ಏಸಪ್ಪ ನನ್ನ ಮೇಲಿರೋ ಪ್ರೀತಿನ ತೋರ್ಪಡಿಸ್ತಾರ, ಸರಿ ನಾನು ನನ್ನ ತಪ್ಪೆಲ್ಲ ಹೇಳ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ನಿಂತ್ಕೊಂಡಿದ್ದ. ಚರ್ಚ್ ಮುಗೀತು, ಎಲ್ಲರೂ ಹೊರಗಡೆ ಹೋಗ್ಬಿಟ್ರು. ಇವನ್ ಹಾಗೆ ಭಯ ಪಡ್ಕೊಂಡು ಇವನು ಪಾಸ್ಟರ್ ಹತ್ರ ಹೋಗಿ, ಪಾಸ್ಟರ್ ನನ್ನೂ ಕೂಡ ಏಸಪ್ಪ ಪ್ರೀತಿಸ್ತಾರಾ ಅಂತ ಕೇಳ್ದ. ಪಾಸ್ಟರ್ ಹೆಗ್ಲ ಮೇಲೆ ಕೈ ಹಾಕ್ಬಿಟ್ಟು, ಮಗನೇ ನಿನ್ನೂ ಕೂಡ ಏಸಪ್ಪ ಪ್ರೀತಿಸ್ತಾರೆ ಅಂತ ಹೇಳಿದ ತಕ್ಷಣ, ನಾನು ತುಂಬಾ ತಪ್ಪುಗಳನ್ನ ಮಾಡಿದ್ದೀನಿ, ನನ್ನನ್ನು ಪ್ರೀತಿಸ್ತಾರಾ? ನಿನ್ನನ್ನು ಕೂಡ ಪ್ರೀತಿಸ್ತಾರೆ. ನೀನ್ ಮಾಡಿದ ತಪ್ಪುಗಳನ್ನೆಲ್ಲ ಏಸಪ್ಪನ ಹತ್ರ ಹೇಳ್ಬಿಟ್ರೆ ಏಸಪ್ಪ ನಿನ್ಗೆ ಹೊಸ ಜೀವಿತವನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಆ ಒಂದು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದಾಗ ಅವನ್ ತುಂಬಾ ಸಂತೋಷ ಪಟ್ಟ. ಈ ಮನುಷ್ಯರೆಲ್ಲರೂ ಅವನ್ನ ಗಾಯಗೊಳಿಸಿದ್ರು, ಅವನ ಹೃದಯವನ್ನ ಮುರಿದಾಕಿದ್ರು. ಆದ್ರೆ ಏಸಪ್ಪನ ಮಾತು ಅವನನ್ನ ಸಂತೈಸ್ತು, ಅವನ್ನ ಆದರಿಸ್ತು, ಸಮಾಧಾನ ಪಡಿಸ್ತು. ಅವನು ಬಹಳ ಹ್ಯಾಪಿಯಾಗಿ ಒಂದು ಹೊಸ ಜೀವಿತವನ್ನ ಪ್ರಾರಂಭಿಸ್ತಾ. ಒಂದ್ ವೇಳೆ ನೋಡ್ತಾ ಇರುವಂತ ಪ್ರೀತಿಯ ಸಹೋದರ ಸಹೋದರಿ, ನಿಮ್ಮನ್ನು ಕೂಡ ನಿಮ್ ಸುತ್ತ ಇರುವಂತವ್ರು ನಿಮ್ ಹೃದಯವನ್ನ ಗಾಯಗೊಳಿಸಬಹುದು, ನಿಮ್ಮನ್ನ ಬೈತಲ್ಲೇ ಇರಬಹುದು. ಆದ್ರೆ ನೀವು ಏಸಪ್ಪ ಹತ್ರ ಪ್ರಾರ್ಥನೆ ಮಾಡಿ ದೇವರ ವಾಕ್ಯಗಳನ್ನು ಓದಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೂ ಕೂಡ ಏಸಪ್ಪ ಸಾಂತ್ವನ ಕೊಡ್ತಾರೆ. ಅಷ್ಟೇ ಅಲ್ಲ, ನೀವು ಮತ್ತೊಬ್ಬರನ್ನ ಗಾಯಗೊಳಿಸೋರಾಗಿ ಮತ್ತೊಬ್ಬರ ಕೊರತೆಗಳನ್ನ ಹೇಳಿ ಅವ್ರ ಹೃದಯವನ್ನ ಮುರಿಯೋರಾಗಿ ಇರಬಾರ್ದು. ಏಸಪ್ಪನ ವಾಕ್ಯಗಳನ್ನ ಹೇಳಿ ಅವ್ರ ಹೃದಯವನ್ನ ಬಲಪಡಿಸುವವರಾಗಿರಿ. ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಬಾಯ್. ಮಿಕ್ಕಿ, ಜೀಸಸ್ ಮಾತ್ರನೇ ನಮ್ಮೆಲ್ಲರ ಮೇಲೇನು ತುಂಬ ಪ್ರೀತಿಯಿಂದ ಇರ್ತಾರೆ. ಜೀಸಸ್ ಮಾತುಗಳೇ ಎಲ್ಲರನ್ನ ಸಂತೈಸೋದು. ಮಿಕ್ಕಿ, ನಾವು ಕೂಡ ನಮ್ಮ ಮಾತುಗಳಿಂದ ಮತ್ತೊಬ್ಬರನ್ನ ಸಂತೈಸುವವರಾಗಿ ಅವ್ರ ನಂಬಿಕೆನ ಬಲಪಡಿಸುವಂತೆ ಮಾತುಗಳನ್ನ ಆಡ್ಬೇಕು. ಹೌದು ಮಿಕ್ಕಿ. ಓಕೆ, ನಾವಿವಾಗ ಕರ್ತನ ವಾಕ್ಯವನ್ನ ಕೇಳೋಣವಾ? ಹಲೋ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಚೆನ್ನಾಗಿದ್ದೀರಾ? ಇವತ್ತು ಮಿಕ್ಕಿ ಆ್ಯಂಡ್ ಪ್ಲುಕ್ಕೋ ನಿಮಗೆ ತುಂಬ ವಿಷಯಗಳನ್ನ ಹೇಳ್ಕೊಟ್ರಲ್ವಾ? ತುಂಬ ಕಾರ್ಯಗಳನ್ನ ಹೇಳ್ಕೊಟ್ರು. ಇವತ್ತು ಯಾವ್ದ್ರ ಬಗ್ಗೆ ಹೇಳ್ಕೊಟ್ರು? ಎಸ್, ಎಕ್ಸಾಕ್ಟ್ಲಿ, ವರ್ಡ್. ನಮ್ಮ ಬಾಯಿಂದ ಬರೋ ಒಂದೊಂದು ಮಾತು ಹೇಗೆ ಮತ್ತೊಬ್ಬರಿಗೆ ಹೋಗಿ ತಲುಪುತ್ತೆ, ಹೇಗೆ ಮತ್ತೊಬ್ಬರಿಗೆ ಅದು ಎಫೆಕ್ಟ್ ಆಗುತ್ತೆ, ಅದನ್ನೆಲ್ಲ ಹೇಳ್ಕೊಟ್ರಲ್ಲ. ಮಿಕ್ಕಿ ಎಲ್ಲ ಸೂಪರಾಗಿ ಹೇಳ್ಕೊಟ್ರಲ್ವಾ? ನಾನಿಂದು ನಿಮಗೆ ತಿಳಿಸೋದೇನೆಂದರೆ, ನಮ್ಮ ಬಾಯಿಂದ ಯಾವ ರೀತಿ ಮಾತುಗಳು ಬರಬೇಕು ಅನ್ನೋದನ್ನ ತಿಳಿಸ್ತೀನಿ, ಸರಿನಾ? ಅದಕ್ಕೂ ಮೊದಲು ನಾನು ನಿಮ್ಗೊಂದು ವಾಕ್ಯ ತೋರಿಸ್ತೀನಿ. ಯಾವುದಂದ್ರೆ ಎಫೆಸದವರಿಗೆ 4ನೇ ಅಧ್ಯಾಯ 29ನೇ ವಾಕ್ಯ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ನೋಡಿರಿ, ಏನ್ ಹೇಳಿದ್ದಾರೆಂದರೆ, ಕೆಟ್ಟ ಮಾತುಗಳು ನಮ್ಮ ಬಾಯಿಂದ ಬರಬಾರದಂತೆ. ಮತ್ತೊಬ್ಬರಿಗೆ ಭಕ್ತಿಯನ್ನು ವೃದ್ಧಿ ಮಾಡುವಂತ ಮಾತುಗಳೇ ನಮ್ಮ ಬಾಯಿಂದ ಬರಬೇಕು ಅಂತ ಇಲ್ಲಿ ಬೈಬಲಲ್ಲಿ ಯೇಸಪ್ಪ ಹೇಳಿದ್ದಾರೆ, ಸರಿನಾ? ಸರಿ, ಅದೇನೋ ಕೆಟ್ಟ ಮಾತು, ಭಕ್ತಿ ವೃದ್ಧಿಯನ್ನುಂಟು ಮಾಡುವ ಮಾತು ಎಂದು ಯೋಚಿಸುತ್ತಿದ್ದೀರಾ? ನಮ್ಮ ಬಾಯಿಂದ ಬರೋ ಅಂಥ ಮಾತು ನಾವು 3 ಟೈಪ್ಸ್ ಆಗಿ ಹೇಳ್ಬೋದು. ನಾವು ಮಾತಾಡೋ ಮಾತನ್ನ ನಾವು 3 ಟೈಪ್ಸ್ ಆಗಿ ವಿಂಗಡ ಮಾಡ್ಬೋದು. ನಾವು ಫಸ್ಟ್ ಯಾವ ರೀತಿ ಮಾತಾಡುತ್ತೇವೆ ಎಂದರೆ, ನಮ್ಮ ಹೃದಯದಲ್ಲಿ ಯಾವುದು ಕರೆಕ್ಟ್ ಅನ್ನಿಸುತ್ತದೋ ಅದನ್ನು ಮಾತಾಡುತ್ತೇವೆ. ಫಾರ್ ಎಕ್ಸಾಂಪಲ್, ನಮಗೆ ಯಾರಾದರೂ ಇಷ್ಟ ಇಲ್ಲ ಅಂದರೆ ಅವ್ರ ಬಗ್ಗೆ ನಾವು ತಪ್ಪಾಗಿ ಮಾತಾಡ್ತೀವಿ. ಅವರು ಸುಳ್ಳು ಹೇಳ್ತಾರೆ ಅಂತ ನಮಗೆ ಫೀಲ್ ಆದ್ರೆ ಅವರು ಸುಳ್ಳೇ ಹೇಳ್ತಾರೆ ಅಂತ ನಾವು ಮಾತಾಡ್ತಾ ಇರ್ತೀವಿ. ಒಬ್ರು ಯಾರಾದ್ರೂ ನಮ್ಗೆ ಇಷ್ಟ ಆದ್ರೆ ಅವ್ರನ್ನ ಹೊಗಳಿ ಮಾತಾಡ್ತೀವಿ, ಅವರ ಬಳಿ ನಾವು ಚೆನ್ನಾಗಿ ಮಾತಾಡ್ತೀವಿ, ಕರೆಕ್ಟ್ ತಾನೆ? ಆಗ ನಮ್ಮ ಹೃದಯದಲ್ಲಿ ಒಬ್ಬರ ಬಗ್ಗೆ ಏನು ಅಡಗಿರುತ್ತದೋ ಅದನ್ನಿಟ್ಕೊಂಡೆ ನಾವು ಅವರ ಬಳಿ ಮಾತನಾಡುತ್ತೇವೆ. ಬೈಬಲಲ್ಲಿ ಒಂದು ವಾಕ್ಯ ಇದೆ, ಏನಂದ್ರೆ ಹೃದಯದಲ್ಲಿ ಇರುವುದೇ ಬಾಯಲ್ಲಿ ಬರುವುದು ಎಂದು. ಅಂದರೆ ನಾವು ಮನಸ್ಸಲ್ಲಿ ಏನು ಅನ್ಕೊಂಡಿರ್ತೀವೋ ಅದನ್ನಿಟ್ಟೆ ಅವರ ಬಳಿ ಮಾತಾಡ್ತೀವಿ. ನೀವೇ ಯೋಚನೆ ಮಾಡಿ, ಈಗ ಒಬ್ರು ಮಾಡೋದು ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಅದನ್ನು ಬೇರೊಬ್ಬರ ಹತ್ರ ಹೇಳೋದಕ್ಕಿಂತ ಅವ್ರ ಹತ್ರನೇ ಸ್ಟ್ರೈಟಾಗಿ ಹೇಳ್ಬಿಡ್ಬೋದು.
ಸರಿ, ನಾವು ಸೆಕೆಂಡ್ ಟೈಪ್ ಆಫ್ ಮಾತು ಯಾವ ರೀತಿ ಆಡ್ತೀವಿ ಅಂದರೆ, ನಾವು ಆ ರೀತಿ ಮಾತಾಡಬೇಕು ಅಂದ್ಕೊಂಡಿರಲ್ಲ, ಆ ಇಂಟೆನ್ಷನಿಂದ ನಾವು ಮಾತಾಡಿರಲ್ಲ, ಆದರೆ ನಾವು ಹೇಗಾದರೂ ಅದನ್ನ ಮಾತಾಡಿರ್ತೀವಿ. ಫಾರ್ ಎಕ್ಸಾಂಪಲ್, ಯಾರಾದರೂ ನಿಮ್ಮನ್ನು ಕೋಪ ಪಡಿಸ್ತಾರೆ ಅಂದರೆ ನಿಮ್ಗೇನು ಅನಿಸುತ್ತೆ? ನಾವು ಇರಿಟೇಟ್ ಮಾಡಬೇಕು, ಅವ್ರು ಕೋಪ ಮಾಡ್ಕೊಳ್ಳೋ ಥರ ಮಾಡಬೇಕು ಅಂತ ಕೆಲವು ಮಾತು ಬಂದ್ಬಿಡುತ್ತೆ. ಆದರೆ ಅಂಥ ಮಾತುಗಳನ್ನ ನಾವು ಮನಸ್ಸಲ್ಲಿ ಅಂದ್ಕೊಂಡೇ ಇರಲ್ಲ, ಆದರೂ ಆ ಮಾತುಗಳನ್ನ ಮಾತಾಡ್ಬಿಡ್ತೀವಿ, ಯಾಕಂದರೆ ಅವ್ರು ನಮ್ಮನ್ನು ಕೋಪ ಪಡಿಸಿರ್ತಾರೆ. ಸಮ್ಟೈಮ್ಸ್ ಅವ್ರನ್ನ ಇರಿಟೇಟ್ ಮಾಡೋದಕ್ಕೆ ನಾವು ಮಾತಾಡ್ತಾ ಇರ್ತೀವಿ. ನಾವು ಮತ್ತೊಬ್ಬರನ್ನ ಇರಿಟೇಟ್ ಮಾಡೋದಕ್ಕೂ ಕೋಪ ಪಡಿಸೋದಕ್ಕೂ ಮಾತಾಡ್ಬೋದಾ ಫ್ರೆಂಡ್ಸ್? ಸ್ವಲ್ಪ ಯೋಚಿಸಿ ನೋಡಿರಿ. ಕೊನೆಯದಾಗಿ ಥರ್ಡ್ ಟೈಪ್ ಆಫ್ ವರ್ಡ್, ಯಾವ ರೀತಿ ಮಾತುಗಳನ್ನ ನಾವು ಯೂಸ್ ಮಾಡ್ತೀವಿ ಗೊತ್ತಾ? ಜ್ಞಾನವಾದ ಮಾತುಗಳನ್ನೇ ಯೂಸ್ ಮಾಡ್ತೀವಿ. ಜ್ಞಾನವಾದ ಮಾತುಗಳು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸತ್ಯವೇದದಲ್ಲಿದೆ, ಆದಿಕಾಂಡದಲ್ಲಿದೆ. ಆದಿಕಾಂಡದಲ್ಲಿ ನೀವು ಆ ಕ್ರಿಯೇಷನ್ ಸ್ಟೋರಿ ಎಲ್ಲ ಕೇಳಿರ್ತೀರಿ, ಹೇಗೆ ದೇವ್ರು ಸೃಷ್ಟಿ ಮಾಡಿದ್ರಂತೆಲ್ಲ ಓದಿರ್ತೀರಿ. ಸ್ವಲ್ಪ ಯೋಚಿಸಿ ನೋಡಿ. ಏಸಪ್ಪ ದೊಡ್ಡ ಬೆಳಕು ಹಾಗೂ ಚಿಕ್ಕ ಬೆಳಕು ಅಂದ್ರೆ ಸೂರ್ಯನು ಚಂದ್ರನು ಏಸಪ್ಪ ಸೃಷ್ಟಿ ಮಾಡ್ತಾರೆ, ಮಾತಿಂದ ಸೃಷ್ಟಿ ಮಾಡ್ತಾರೆ. ಸನ್ ಉಂಟಾಗಲಿ, ಮೂನ್ ಉಂಟಾಗಲಿ ಅಂತ ದೇವ್ರು ಸೃಷ್ಟಿ ಮಾಡ್ತಾರೆ, ಹಂಗೆ ತಾನೆ? ಆಗ ಬೈಬಲಲ್ಲಿ ಕ್ಲಿಯರ್ ಆಗಿ ಹೇಳಿದೆ, ಕಾಲಗಳನ್ನ ನಾವು ಕಂಡುಹಿಡಿಯೋದಕ್ಕಾಗಿ ಸನ್ನನ್ನು ಮೂನನ್ನು ಸೃಷ್ಟಿಸಿದರು ಅಂತ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಇದೆ, ನೀವು ಓದ್ ನೋಡಿರಿ. ನೀವು ಸ್ವಲ್ಪ ಯೋಚಿಸಿ ನೋಡಿರಿ. ಕಾಲಗಳು ಅಂದರೆ ಏನು? ಡೇಸ್ ಆ್ಯಂಡ್ ಇಯರ್ಸ್. ಇದನ್ನ ಹೇಗೆ ಕಂಡುಹಿಡಿತೀವಿ? ಅರ್ತ್ ತನ್ನಕ್ಕೆ ತಾನೇ ಸುತ್ತಿತು ಅಂದರೆ 1 ಡೇ. ಅದೇ ಸನ್ನನ್ನು ಸುತ್ತಿದ್ರೆ 1 ಇಯರ್, 365 ಡೇಸ್. ಲೀಪ್ ಇಯರ್ ಎಂದರೆ 366 ಡೇಸ್. ಆಗ ಕಾಲನ ಕಂಡುಹಿಡಿಬೇಕಂದ್ರೆ, 1 ಇಯರ್ನ ಕಂಡುಹಿಡಿಬೇಕಂದ್ರೆ ಅದಕ್ಕೆ ಸೂರ್ಯ ಬೇಕು. 1 ಡೇನ ಕಂಡುಹಿಡಿಬೇಕಂದ್ರೆ ಭೂಮಿ ತನ್ನಕ್ಕೆ ತಾನೇ ಸುತ್ತೋಗಿ ಏನಾಗುತ್ತೆ? ಒಂದು ಹಗಲು ಬರುತ್ತೆ, ಒಂದು ರಾತ್ರಿ ಬರುತ್ತೆ. ಆಗ ನಾವೇನು ಮಾಡ್ತೀವಿ? ಒಂದ್ಸಲ ನಾವು ಸನ್ನ ನೋಡ್ಬೋದು, ನಂತರ ನಾವು ಮೂನ್ನ ನೋಡ್ಬೋದು. ಸೊ 1 ಡೇನ ಕ್ಯಾಲ್ಕುಲೇಟ್ ಮಾಡೋಕ್ಕೂ ನಾವು ಸೂರ್ಯನು ಚಂದ್ರನ್ನು ನಾವು ಉಪಯೋಗಿಸ್ಕೋತೀವಿ, ಕರೆಕ್ಟ್ ತಾನೆ? ಏಸಪ್ಪ ಏನು ಮಾಡಿದ್ರು? ಸನ್ ಉಂಟಾಗ್ಲಿ ಮೂನ್ ಉಂಟಾಗ್ಲಿ ಅಂತ ತಾನೇ ಹೇಳಿದ್ರು. ಇಷ್ಟು ಡೀಟೇಲ್ಸು, ಆ ಕ್ರಿಯೇಷನಲ್ಲಿ ಇಷ್ಟು ಡೀಟೇಲ್ಸ್ ಎಲ್ಲ ನಡೆದಿದೆಯಲ್ಲ, ಆಗ ಆ ಮಾತು ಎಷ್ಟು ಜ್ಞಾನ ಉಳ್ಳದಾಗಿರ್ಬೇಕು ಯೋಚಿಸಿ ನೋಡ್ರಿ. ನಾವು ಇದೇ ರೀತಿ ಜ್ಞಾನವುಳ್ಳ ಮಾತುಗಳನ್ನು ಉಪಯೋಗಿಸ್ಬೇಕು. ಈ ಥರ್ಡ್ ಟೈಪ್ ಆಫ್ ಮಾತು ಥರ ಇದೇ ನಾವು ಉಪಯೋಗಿಸ್ಬೇಕಾದ ಮಾತು. ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವೇನು ಮಾಡ್ಬೋದು ನಿಮ್ಮ ಡೇ ಟು ಡೇ ಲೈಫಲ್ಲಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ ಹೇಳ್ತೀನಿ. ಏನಂದರೆ, ನೀವೆಲ್ಲರೂ ಸ್ಕೂಲ್ಗೆ ಹೋಗ್ತಾ ಇದ್ದೀರಿ. ಏಸಪ್ಪ ನಿಮ್ಮನ್ನು ಸಂರಕ್ಷಿಸಿ ಎಲ್ಲದರಿಂದ ಕಾಪಾಡಿ ನಿಮ್ಮನ್ನು ಸ್ಕೂಲ್ಗೆ ಕಳಿಸ್ತಾರೆ. ನಿಮಗೆ ಯಾವುದೇ ಲಾಸು ಇಲ್ಲ, ಅದರಿಂದ ಏಸಪ್ಪಗೆ ಥ್ಯಾಂಕ್ಸ್ ಹೇಳಬೇಕು, ಸರಿನಾ? ಆದರೆ ನೀವು ಸ್ಕೂಲ್ಗೆ ಹೋಗುವಾಗ ತುಂಬ ಕಾರ್ಯಗಳನ್ನ ನೀವು ಫೇಸ್ ಮಾಡಬೇಕು. ಕೊರೋನಾ ಟೈಮಲ್ಲಿ ನೀವು ಸ್ಕೂಲ್ಗೆ ಹೋಗಿರಲ್ಲ. ನಿಮ್ಮ ಥರನೇ ಇರೋ ಚಿಕ್ಕ ಪುಟಾಣಿ ಮಕ್ಕಳು ಕೊರೋನಾದಿಂದ ಅವ್ರ ಪೇರೆಂಟ್ಸ್ನ ಕಳ್ಕೊಂಡಿರ್ಬೋದು, ಇಲ್ಲ ಅವ್ರ ಜೊತೆ ಹುಟ್ಟಿದವರು ಸತ್ತಿರ್ಬೋದು, ರಿಲೇಟಿವ್ಸ್ ಸತ್ತೋಗಿರ್ಬೋದು, ಇಲ್ಲ ಅವರು ತುಂಬ ನಷ್ಟಪಟ್ಟಿರ್ಬೋದು, ಲಾಸ್ ಆಗಿರ್ಬೋದು. ಅದನ್ನೆಲ್ಲ ನೀವು ಕೇಳುವಾಗ ಏಸಪ್ಪ ಬಗ್ಗೆ ನೀವು ಹೇಳಬೇಕು, ಭಕ್ತಿ ವೃದ್ಧಿಯನ್ನು ಉಂಟು ಮಾಡೋ ಮಾತನ್ನ ಹೇಳಬೇಕು. ಅದೇ ತಾನೇ ನಾವು ಫಸ್ಟ್ ವಾಕ್ಯದಲ್ಲಿ ನೋಡಿದ್ದು, ಏಸಪ್ಪ ಬಗ್ಗೆ ಹೇಳಬೇಕು. ಚಿಂತೆ ಪಡಬೇಡಿ, ಚೆನ್ನಾಗಿರಿ, ಏಸಪ್ಪ ಇದ್ದಾರೆ. ನೀವು ಚಿಂತೆಯೇ ಪಡಬೇಡಿ, ಏಸಪ್ಪ ನಿಮಗಾಗಿ ಇದ್ದಾರೆ, ನಿಮಗಾಗಿ ಸತ್ತನು ಅಂತ ನೀವು ಏಸಪ್ಪ ಬಗ್ಗೆ ಒಳ್ಳೆ ಮಾತುಗಳನ್ನು ಹೇಳಿ ಸಂತೈಸುವಿಕೆಯ ಮಾತುಗಳನ್ನ ಮಾತಾಡಿದ್ರಿ ಅಂದರೆ ದೇವರು ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ, ಸರಿನಾ? ಸರಿ, ಇವತ್ತು ಏಸಪ್ಪ ನಮಗೆ ಮಾತು ಬಗ್ಗೆ ಹೇಳ್ಕೊಟ್ರಲ್ಲ, ಎಲ್ಲರೂ ಕಣ್ಮುಚ್ಚಿ ನಾವು ಪ್ರಾರ್ಥಿಸೋಣ. ಏಸಪ್ಪ ನಮಗೆ ಜ್ಞಾನವುಳ್ಳ ಮಾತನ್ನು ಕೊಡಬೇಕಲ್ಲ, ಅದಕ್ಕಾಗಿ ನಾವೆಲ್ಲ ಪ್ರಾರ್ಥಿಸೋಣ, ಸರಿನಾ? ಎಲ್ಲರೂ ಕಣ್ಮುಚ್ಚಿ. ಪ್ರೀತಿ ಉಳ್ಳ ಏಸಪ್ಪ, ಇವತ್ತು ನಮಗೆ ನೀವು ಹೇಳ್ಕೊಟ್ಟಂಥ ಮಾತುಗಳಿಗಾಗಿ ಸ್ತೋತ್ರ. ನಾವು ಮಾತುಗಳನ್ನ ಹೇಗೆ ಉಪಯೋಗಿಸ್ಬೇಕಂತ ಹೇಳ್ಕೊಟ್ರಿ, ಅದಕ್ಕಾಗಿ ತುಂಬ ವಂದನೆಗಳು. ನಾವು ಮತ್ತೊಬ್ಬರಿಗೆ ತುಂಬ ಹೆಲ್ಪ್ಫುಲ್ ಆಗಿರಲು ಭಕ್ತಿ ವೃದ್ಧಿಗೆ ಅನುಗುಣವಾಗಿ ನಿಮ್ಮ ಚಿತ್ತದಂತೆ ಯೂಸ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡಿ. ಅಂತಹ ಮಾತುಗಳು ನಮ್ಮ ಬಾಯಿಂದ ಬರಬೇಕು. ನಮ್ಮನ್ನು ಅದಕ್ಕಾಗಿ ಒಪ್ಪಿಸ್ಕೊಡ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್. ಫ್ರೆಂಡ್ಸ್, ಮರ್ತೋಗ್ಬೇಡಿ, ಯಾವ ರೀತಿ ಮಾತುಗಳನ್ನು ಆಡಬೇಕು ಅಂತ ನೀವೇ ಡಿಸೈಡ್ ಮಾಡಬೇಕು. ಆದರೆ ಅದು ಏಸಪ್ಪನಿಗೆ ಇಷ್ಟನಾ ಅಂತ ಯೋಚನೆ ಮಾಡಿ, ಸರಿನಾ? ಸರಿ, ನೀವು ಒಳ್ಳೆ ಮಾತುಗಳನ್ನ ಮಾತಾಡೋದಕ್ಕೆ ಏಸಪ್ಪ ನಿಮ್ಗೆ ಸಹಾಯ ಮಾಡ್ತಾರೆ, ಸರಿನಾ? ಸರಿ, ನಾನು ಇನ್ನೊಂದು ದಿನ ನಿಮ್ಮನ್ನು ಸಂಧಿಸ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್. ಏನು ಫ್ರೆಂಡ್ಸ್, ಈ ಮೆಸೇಜ್ ನಿಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿತ್ತಲ್ವಾ? ಸೂಪರ್ ಆಗಿತ್ತಲ್ವಾ? ಹೌದೌದೌದು, ಖಂಡಿತ ಯೂಸ್ಫುಲ್ ಆಗಿರುತ್ತೆ. ಫ್ರೆಂಡ್ಸ್, ನೀವು ಇವತ್ತು ಮಾತು ಅನ್ನೋ ಶೀರ್ಷಿಕೆಯಲ್ಲಿ ತುಂಬ ವಿಷಯಗಳನ್ನು ತಿಳ್ಕೊಂಡ್ರಿ. ಅದನ್ನ ನೀವು ಫಾಲೋ ಮಾಡಿ ಜೀಸಸ್ಗೋಸ್ಕರ ಇಗ್ನೇಟರ್ಸ್ ಆಗಿ, ಬೆಂಕಿ ಹೊತ್ತಿಸುವವರಾಗಿ ಪ್ರಕಾಶಿಸಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಬಾಯ್.
Jolly Time, Jesus Redeems Ministries, Nalumavadi, Thuthukudi District, 628211. For 24 hours prayer support, call 08035454545. God bless you.